ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತಿನ ದಿನ ಬಂದು ವಿಶೇಷವಾಗಿ ತಾಯಿ ಚಾಮುಂಡೇಶ್ವರಿ ದೇವಿಯ ವರ್ಧಂತಿ ಮಹೋತ್ಸವ ಇದೆ. ವರ್ಧಂತಿ ಮಹೋತ್ಸವ ಅಂತಂದರೆ ಚಾಮುಂಡೇಶ್ವರಿ ತಾಯಿ ಹುಟ್ಟಿದಂಥ ದಿನವನ್ನು ನಾವು ವರ್ಧಂತಿ ಮಹೋತ್ಸವ ಅಂತೀವಿ. ಪ್ರತಿಯೊಬ್ಬರು ಕೂಡ ಮೈಸೂರಿನ ಸುತ್ತಮುತ್ತ ಇರುವಂತಹ ಪ್ರತಿಯೊಬ್ಬರು ಕೂಡ ತಾಯಿ ದುರ್ಗಾದೇವಿಯ ಅಂದರೆ ಚಾಮುಂಡೇಶ್ವರಿ ದೇವಿಯ ದರ್ಶನ ಮಾಡೋವಂಥವ್ರು ಅವಶ್ಯಕತೆ ಇದೆ. ನಮಗೆ ಹೋಗೋಕ್ಕಾಗುತ್ತೆ ಅಂತ ಅನ್ನೋರು ಖಂಡಿತವಾಗ್ಲೂ ಹೋಗ್ಬಿಟ್ಟು ಬನ್ನಿ. ಅದರಲ್ಲೂ ವಿಶೇಷವಾಗಿ ದೇವಿಯ ದೇವಸ್ಥಾನದಲ್ಲಿ ನೀವು ಇವತ್ತು ಮಡಿಲಕ್ಕಿ ಸೇವೆಗಳನ್ನು ಮಾಡುವಂಥದ್ದು, ಅರಿಶಿಣ ಕುಂಕುಮಗಳನ್ನು ಕೊಡುವಂಥದ್ದು, ಅದರ ಜೊತೆಗೆ ಸಿಹಿ ತಿನಿಸುಗಳನ್ನು ಹಂಚುವಂಥದ್ದನ್ನು ನೀವು ಮಾಡಿ ಅಲ್ಲಿ ಬಂದಿರೋವಂಥ ಹೆಣ್ಣು ಮಕ್ಕಳಿಗೆ, ಬೆಟ್ಟದಲ್ಲಿ ಬಂದಿರೋವಂಥ ಮಹಿಳೆಯರಿಗೆ ಅಥವಾ ಮದುವೆ ಆಗದಿರೋವಂಥ ಹೆಣ್ಣು ಮಕ್ಕಳಿಗೆ ಅಥವಾ ಮದುವೆ ಆಗಿರುವಂಥ ಗೃಹಿಣಿಯರಿಗೆ ನೀವು ಕೈ ತುಂಬ ಬಳೆಗಳನ್ನು ತೊಡಿಸುವಂಥದ್ದನ್ನು ಮಾಡಿದಾಗ ನಿಮಗೆ ಗೊತ್ತಿಲ್ಲದಿದ್ದಂಗೆ ಯಾವುದೋ ರೀತಿಯಲ್ಲಿ ನಿಮಗೆ ಬುಧದೋಷಗಳಿದ್ದರೆ, ಆರ್ಥಿಕ ವ್ಯವಸ್ಥೆಯಲ್ಲಿ ನಮಗೆ ಸಾಲ ಸೋಲ ಜಾಸ್ತಿ ಆಗಿದೆ, ನಾವು ಮಾಡ್ತಿರೋಂಥ ಬಿಸ್ನೆಸ್ಗಳಲ್ಲಿ ಸೋಲನ್ನು ಅನುಭವಿಸ್ತಾ ಇದ್ದೀವಿ, ಅದರಿಂದ ನಾವು ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ನಾವು ಯಶಸ್ಸನ್ನು ಪಡಿಬೇಕು ಅಂತ ಬಯಸುವಂಥವ್ರು, ನಾವು ಮಾಡೋವಂಥ ಪ್ರತಿಯೊಂದು ಕೆಲಸದಲ್ಲೂ ಹಣ ಅನ್ನೋದು ಯಾವುದೋ ಒಂದು ರೂಪದಲ್ಲಿ ಬಂದು ಸೇರಬೇಕು ಅಂತ ಬಯಸುವಂಥವ್ರು ಅಲ್ಲಿ ಬಂದಿರುವಂಥ ಹೆಣ್ಣು ಮಕ್ಕಳುಗಳಿಗೆ ಅರಿಶಿಣ ಕುಂಕುಮ ದಾನ ಕೊಡುವಂಥದ್ದು, ಅದರ ಜೊತೆಗೆ ಬಳೆಗಳನ್ನು ಹಾಕಿಸುವಂಥದ್ದನ್ನು ಮಾಡಿದಾಗ ಗಂಡಸರು ತಾವು ಮಾಡುವಂಥ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಕಾಣುವಂಥದ್ದನ್ನು ಆಗುತ್ತೆ. ಅದರ ಜೊತೆಗೆ ಅಮ್ಮನವರು ಇಷ್ಟಪಡುವಂಥ ಮಲ್ಲಿಗೆ ಹೂಗಳನ್ನು ಇವತ್ತು ತಗೊಂಡೋಗಿ ಅಮ್ಮನವರಿಗೆ ಹಾಕಿಸುವಂಥದ್ದು, ನಿಂಬೆಹಣ್ಣಿನ ಹಾರಗಳನ್ನು ಹಾಕಿಸುವಂಥದ್ದು, ಅದರಲ್ಲೂ ಬೇವಿನ ಸೊಪ್ಪಿನಿಂದ ತಯಾರು ಮಾಡಿದಂಥ ಹಾರಗಳನ್ನು ನೀವು ದೇವಿಗೆ ಸಮರ್ಪಣೆ ಮಾಡುವಂಥದ್ದು, ಅದರ ಜೊತೆಗೆ ಪಾನಕಗಳನ್ನು ಹಂಚುವಂಥದ್ದು, ಸಿಹಿ ತಿನಿಸುಗಳನ್ನು ಹಂಚುವಂಥದ್ದು, ಪುಳಿಯೋಗರೆಗಳನ್ನು ಹಂಚುವಂಥದ್ದು, ನಿಮಗೆ ಯಾವ ಆಹಾರನ ನೀವು ಹಂಚಬೇಕು ಅಂತ ಬಯಸ್ತೀರೋ ಅಲ್ಲಿ ಹಂಚುವಂಥದ್ದು, ಅಲ್ಲಿ ದೀನದಲಿತರಿಗೆ ನಿಮಗೆ ಹಣದ ಅವಶ್ಯಕತೆ ಇರೋರಿಗೆ ಹಣನ ನೀವು ದಾನ ಮಾಡ್ತೀನಿ ಅಂದರೆ ಖಂಡಿತವಾಗ್ಲೂ ನೀವು ಅಲ್ಲಿ ದಾನ ಮಾಡೋವಂಥದ್ದನ್ನು ನೀವು ಮಾಡ್ಬೋದು. ಯಾಕೆ ನಾವು ಇವತ್ತಿನ ದಿನ ವರ್ಧಂತಿ ಮಹೋತ್ಸವದ ದಿನಗಳಲ್ಲಿ ದಾನ ಧರ್ಮಕ್ಕೆ ಹೆಚ್ಚಿನ ಮಹತ್ವ ಅಂದರೆ, ನೀನು 1 ಪಟ್ಟು ಕೊಟ್ಟರೆ ತಾಯಿ ನಿಮಗೆ 100 ಪಟ್ಟು ಕೊಡುವಂಥ ಶಕ್ತಿ ಆ ತಾಯಿಗೆ ಇರುತ್ತೆ. ಆ ತಾಯಿ ಹೆಸರು ಹೇಳಿ ನಾವು ಮಾಡುವಂಥ ಪ್ರತಿಯೊಂದು ಸೇವೆಗೂ ಅದರದೇ ಆದಂತಹ ಒಂದು ರೀತಿಯಲ್ಲಿ ನಮಗೆ ಲಾಭ ಇರುತ್ತೆ. ಯಾಕಂದರೆ ತಾಯಿ ಯಾವತ್ತು ನಾವು ಕೊಟ್ಟಿದ್ದನ್ನು ಯಾವತ್ತೂ ಇಟ್ಕೊಳ್ಳೋದಿಲ್ಲ. ತಾಯಿ ನಾವು ಕೊಟ್ಟಿದ್ದಕ್ಕೆ 100 ಪಟ್ಟು 1000 ಪಟ್ಟು ಹೆಚ್ಚು ಕೊಡುವಂಥ ಶಕ್ತಿ ತಾಯಿಗೆ ಇರುತ್ತೆ. ಅದಕ್ಕೋಸ್ಕರ ನೀವು ಇವತ್ತಿನ ದಿನ ದಾನ ಧರ್ಮಗಳನ್ನು ಮಾಡಿ. ಅಕಸ್ಮಾತ್ ನಮ್ಮಲ್ಲಿ ನಾವು ಬೆಟ್ಟಕ್ಕೆ ಹೋಗೋಕ್ಕಾಗಲ್ಲ ಅನ್ನೋರು ನಿಮ್ಮ ಮನೆಯ ಸುತ್ತಮುತ್ತ ಇರೋಂಥ ಯಾವುದಾದರೂ ದುರ್ಗಾದೇವಿಯ ದೇವಸ್ಥಾನಗಳಿಗೆ ಹೋಗಿ ನೀವು ಸೇವೆಗಳನ್ನು ಮಾಡಿಸುವಂಥದ್ದನ್ನು ಮಾಡ್ಬೋದು. ಅಲ್ಲೇ ಹೋಗಬೇಕು ಅಂತಿಲ್ಲ, ನಿಮ್ಮ ಮನೆಯ ಸುತ್ತಮುತ್ತ ಇರುವಂಥ ಕಾಳಿಕಾ ದುರ್ಗಾ ಪರಮೇಶ್ವರಿ ಇರ್ಬೋದು, ಚಾಮುಂಡೇಶ್ವರಿ ಇರ್ಬೋದು, ಅಥವಾ ಅಂಬಾಭವಾನಿ ಇರ್ಬೋದು, ಅಥವಾ ಕಾಟೇರಮ್ಮ ಇರ್ಬೋದು, ಅದೆಲ್ಲನೂ ಒಂದೇ ರೀತಿಯ ಶಕ್ತಿ ದೇವತೆಗಳಾಗಿರುತ್ತೆ. ಅಂತಹ ದೇವಸ್ಥಾನಗಳಲ್ಲಿ ನೀವು ಸೇವೆಗಳನ್ನು ಮಾಡಿಸುವಂಥದ್ದನ್ನು ಖಂಡಿತವಾಗ್ಲೂ ಮಾಡ್ಬೋದು. ಪುಳಿಯೋಗರೆಗಳನ್ನು ಹಂಚುವಂಥದ್ದನ್ನು ಮಾಡ್ಬೋದು. ಅಕಸ್ಮಾತ್ ನಿಮಗೆ ಸಮಯ ಇಲ್ಲ ಅಂದರೆ ಇವತ್ತಿನ ದಿನ ನೀವು ನಿಮ್ಮ ಮನೆಗಳಲ್ಲಿ ನಾನು ಹೇಳುವಂಥ ಈ ಚಿಕ್ಕ ಕೆಲಸನ ಮಾಡಿ. ನಿಮ್ಮ ಮನೆಯಲ್ಲಿರುವಂಥ ಯಾವುದಾದರೂ ದೇವಿಯ ಫೋಟೋ ಮುಂದೆ ನೀವು ಯಥಾ ಪ್ರಕಾರ ದೀಪ ಹಚ್ಚಬೇಕು ಅಂತ ನಿಮ್ಮ ಮನೆಯಲ್ಲಿ ಎಲ್ಲ ಪ್ರಕಾರವಾಗಿ ರೆಡಿ ಮಾಡ್ಕೊಂಡಿರ್ತೀರ. ಅದರ ಜೊತೆಗೆ ನೀವು ವಿಶೇಷವಾಗಿ ನಿಮ್ಮ ಮನೆಯಲ್ಲಿ 2 ದೀಪಗಳು ನಂದಾದೀಪಗಳನ್ನು ಹಚ್ಚಿರ್ತೀರ. ಅದರ ಜೊತೆಗೆ ದುರ್ಗಾದೇವಿಗೆ ಅಂತ ಒಂದು ದೀಪದ ವ್ಯವಸ್ಥೆನ ನೀವು ಮಾಡ್ಕೊಬೇಕಾಗತ್ತೆ. ನಿಮ್ಮ ಮನೆಯಲ್ಲಿರುವಂಥ ಯಾವುದಾದ್ರೂ ಒಂದು ತಾಮ್ರದ ತಟ್ಟೆ ಇದ್ದರೆ ಆ ತಟ್ಟೆಗೆ ನೀವು ವಿಶೇಷವಾಗಿ ಓಂಕಾರ ಅನ್ನೋದನ್ನ ನೀವು ಶ್ರೀಗಂಧದಿಂದ ಬರೆಯುವಂಥದ್ದನ್ನು ನೀವು ಮಾಡಿ, ಆ ಚಿಹ್ನೆನ ನೀವು ಬರೆದು ಅದರ ಮೇಲೆ ನೀವು ಒಂದು ಮಣ್ಣಿನ ದೀಪನ ನೀವು ತಗೊಂಡು ಅದಕ್ಕೆ ನೀಟಾಗಿ ಅದನ್ನು ಶುದ್ಧವಾಗಿ ತೊಳೆದು ಅದನ್ನು ಒಂದು ಒಣಗಿದ ಬಟ್ಟೆಯಿಂದ ಅದನ್ನು ಒರೆಸಿ ಅದಕ್ಕೆ ನೀವು ಅರಿಶಿಣ ಕುಂಕುಮನ ಇಟ್ಟು ಅದರ ಮೇಲೆ ನೀವು 1 ಚಿಟಿಕೆಯಷ್ಟು ನೀವು ಅಕ್ಕಿನ ಹಾಕಬೇಕಾಗುತ್ತೆ. ಅದರ ಜೊತೆಗೆ ಜೋಡಿ ಬತ್ತಿಗಳನ್ನು ಹಾಕಿ ಅದಕ್ಕೆ ನೀವು ಸ್ವಲ್ಪ ವಿಶೇಷವಾಗಿ 5 ರೂಪಾಯಿ ತಾಮ್ರದ ನಾಣ್ಯನ ಅದರ ಒಳಗಡೆ
ಒಳಗಡೆ ನೀವು ಹಾಕಿ ಅದಕ್ಕೆ ನೀವು ದೀಪನ ಹಚ್ಚಿ ಅದರ ಜೊತೆಗೆ ಒಂದು ಚಿಟಿಕೆ ಕರ್ಪೂರ, ಪಚಕರ್ಪೂರ ಅಂತ ಬರುತ್ತೆ, ಆ ಕರ್ಪೂರನ ನೀವು ಒಂದು ಚಿಟಿಕೆ ಅದ್ರ ಒಳಗಡೆಗೆ ಹಾಕುವಂಥದ್ದು, ಒಂದು ಲವಂಗ, ಒಂದು ಯಾಲಕ್ಕಿ ಕಾಯಿನೂ ಕೂಡ ನೀವು ಆ ದೀಪದ ಒಳಗಡೆ ನೀವು ಹಾಕಿ ಇವತ್ತು ಓಂ ಧೂಮ್ ದುರ್ಗಂ ದೇವೇ ನಮಃ ಅಂತ ನೀವು ಹೇಳಿ ತಾಯಿಗೆ ದೀಪ ಹಚ್ಚುವಂಥದ್ದನ್ನು ನೀವು ಮಾಡ್ಬೋದು. ಅದರಲ್ಲೂ ವಿಶೇಷವಾಗಿ ತಾಯಿ ಇಷ್ಟಪಡುವಂತಹ ಅಂಬಲಿ, ರಾಗಿ ಅಂಬಲಿನ ನೀವು ಮಾಡಿ ಅದನ್ನು ನೀವು ಸಮರ್ಪಣೆ ಮಾಡುವಂಥದ್ದು, ಪುಳಿಯೋಗರೆಗಳನ್ನು ನೈವೇದ್ಯವಾಗಿ ಇಡುವಂಥದ್ದು, ಅದರ ಜೊತೆಗೆ ವಿಶೇಷವಾಗಿ ಬೆಲ್ಲದ ಪಾನಕಗಳನ್ನು ನೀಡುವಂಥದ್ದನ್ನು ನೀವು ಮಾಡಿ ಆ ದೀಪ ಶಾಂತವಾದ ಮೇಲೆ ಅದರಲ್ಲೇ ಹಾಕಿರುವಂಥ 5 ರೂಪಾಯಿ ನಾಣ್ಯನ ನೀವು ತಗೊಂಡು ಅದನ್ನು ನೀವು ವಿಶೇಷವಾಗಿ ಒಂದು ಕೆಂಪು ಬಟ್ಟೆಯಲ್ಲಿ ನೀವು ಅದನ್ನು ಕ್ಲೀನಾಗಿ ಅದನ್ನು ಒರೆಸ್ಬಿಟ್ಟು ಅದಕ್ಕೆ ನೀವು ಅರಿಶಿಣ, ಕುಂಕುಮನ ಅದರ ಜೊತೆಗೆ ಒಂದು ಯಾಲಕ್ಕಿ ಕಾಯಿ ಮತ್ತು ಅದರ ಜೊತೆಗೆ ಒಂದು ಲವಂಗಗಳನ್ನು ಇಟ್ಟು ಒಂದು ಚಕ್ಕೆಯ ಪೀಸನ್ನು ಇಟ್ಟು ನೀವು ದುಡ್ಡಿಡುವಂಥ ಜಾಗದಲ್ಲಿ ಇಟ್ಕೊಳ್ಳೋದ್ರಿಂದ ವರ್ಷ ಪೂರ್ತಿ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ದುಡ್ಡು ಅನ್ನೋದು ಸೇರ್ತಾ ಹೋಗ್ತಾ ಇರುತ್ತೆ, ದುಡ್ಡಿಗೆ ಸಮಸ್ಯೆ ಬರೋದಿಲ್ಲ ಅಂತ ತಿಳಿಸ್ಕೊಡ್ತಿದ್ದೀನಿ. ಅದರಲ್ಲೂ ವಿಶೇಷವಾಗಿ ದುರ್ಗಾದೇವಿಗೆ ದುರ್ಗಾ ದೇವಸ್ಥಾನಗಳಲ್ಲಿ ನಿಂಬೆಹಣ್ಣಿನ ದೀಪಗಳನ್ನು ಹಚ್ಚುವಂಥದ್ದನ್ನು ಮಾಡ್ತಾರೆ, ರಾಗಿ ಅಂಬಲಿಗಳನ್ನು ಮಾಡಿ ದಾನವಾಗಿ ಕೊಡೋವಂಥದ್ದನ್ನು ಮಾಡೋವಂಥವ್ರು ಮಾಡ್ತಾರೆ. ನಿಮಗೆ ಅಲ್ಲಿ ಹೋಗೋಕ್ಕಾಗ್ದಲೇ ಇರೋವಂಥವ್ರು ಮನೆಗಳಲ್ಲೂ ಕೂಡ ಮಾಡ್ಬೋದು, ಆದರೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನಿಂಬೆಹಣ್ಣಿನ ದೀಪಗಳನ್ನು ಹಚ್ಚುವಂಥದ್ದನ್ನು ಮಾಡಬಾರ್ದು. ಯಾಕಂದರೆ ನಿಂಬೆಹಣ್ಣಿನ ದೀಪಗಳನ್ನು ಶಕ್ತಿಯುತವಾದ ದೇವಸ್ಥಾನಗಳಲ್ಲಿ ಮಾತ್ರ ಹಚ್ಚಬೇಕು, ಮನೆಗಳಲ್ಲಿ ಹಚ್ಚಬಾರ್ದು. ಆ ಒಂದು ಉದ್ದೇಶದಿಂದ ತಿಳಿಸ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ನೀವು ಕೂಡ ಇವತ್ತಿನ ದಿನ ದುರ್ಗಾದೇವಿ ಆಶೀರ್ವಾದ ಪಡ್ಕೊಳ್ಳೋಕ್ಕೆ ಈ ಸಣ್ಣ ಉಪಾಯನ ಮಾಡ್ಕೊಳ್ಳಿ. ಅದು ಸಾಧ್ಯವಾದರೆ ನಿಮ್ಮ ಮಕ್ಕಳ ಜೊತೆ ನೀವು ದೇವಸ್ಥಾನಗಳಿಗೆ ಹೋಗುವಂಥದ್ದನ್ನು ಮಾಡಿ. ಯಾಕಂದರೆ ಮಕ್ಕಳಿಗೆ ಆಯಸ್ಸು, ಅಭಿವೃದ್ಧಿ, ಜ್ಞಾನ ಬೇಕು ಅಂದಾಗ ಇಂಥ ದಿನಗಳಲ್ಲಿ ನಾವು ಹೋಗಿ ತಾಯಿ ದೇವಿಯ ದರ್ಶನ ಮಾಡುವಂಥದ್ದನ್ನು ಮಾಡಿದಾಗ ಖಂಡಿತವಾಗ್ಲೂ ನಮಗೆ ಯಶಸ್ಸು, ಕೀರ್ತಿ, ಹಣ, ಸಿರಿ, ಸಂಪತ್ತು ಎಲ್ಲವನ್ನು ಕೊಡುವಂಥ ಮಹಾನ್ ತಾಯಿಯ ಆಶೀರ್ವಾದದಿಂದ ನಮಗೆ ಎಲ್ಲವೂ ಸಿಗುವಂಥದ್ದಾಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.